ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕಾಂಗ್ರೆಸ್ ಮುಕ್ತ ಭಾರತ್. ಈ ದೇಶದಲ್ಲಿರ್ತಕ್ಕಂಥ 80% ಹಿಂದೂಗಳು ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಈ ಕಾಂಗ್ರೆಸ್ ಮುಕ್ತ ಭಾರತ್ ಅಂದ ತಕ್ಷಣ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಲಿ ನಾಯಕರಾಗಲಿ ದಯಮಾಡಿ ಅನ್ಯಥಾ ಭಾವಿಸಬೇಡಿ. ನೀವೆಲ್ಲ ನಮ್ಮ ಸೋದರರು, ನಮ್ಮ ಅಣ್ಣತಮ್ಮಂದಿರು. ನಮಗೆ ನಿಮ್ಮ ಬಗ್ಗೆ ಯಾವುದೇ ಕಾಂಪ್ಲೇಂಟ್ಸ್ ಇಲ್ಲ. ಕೇವಲ ಕಾಂಗ್ರೆಸ್ಸಿನ ವಿಚಾರಧಾರೆ, ಕಾಂಗ್ರೆಸ್ ಈ ದೇಶದಲ್ಲಿ ಈಗ ಮಾಡ್ತಕ್ಕಂಥ ಕೆಲಸಗಳು, ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಆಲೋಚನಾ ವಿಧಾನ, ಇದೆಲ್ಲದರ ಬಗ್ಗೆ ಒಮ್ಮೆ ಆಲೋಚಿಸಬೇಕಾಗಿದೆ. ಹೀಗಂದ ಮಾತ್ರಕ್ಕೆ ಬಿಜೆಪಿಯವರು ಬಹಳ ಹಾಲಿನ ತೊಳೆದವರೇನೋ, ಅವರು ಕಳ್ಳರೇ ಇದ್ದಾರ, ಹೀಗೆಲ್ಲ ನಿಮ್ಮ ತಲೆಯಲ್ಲಿ ವಿಚಾರ ಬರ್ಬೋದು. ನಾನು ಪಾರ್ಟಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಒಂದು ದೇಶದ ವಿಚಾರಧಾರೆ ಎಷ್ಟು ಹಾನಿಕಾರಕ ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ. ನಾವೇನೋ ಹೋಗ್ಬಿಡ್ತೀವಿ, ನಮ್ಮ ಪೀಳಿಗೆ ಮುಂದೆ ಹೇಗಿರ್ಬೇಕು ಅಂಬದ್ರ ಬಗ್ಗೆ ಹಿಂದೂಗಳೆಲ್ಲ ಆಲೋಚನೆ ಮಾಡಬೇಕಾದಂತ ಸಮಯ ಬಂದದ. ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ನಿಧಾನವಾಗಿ ರಾತ್ರಿ ಮಲಗುವಾಗ ನನ್ನ ವಿಚಾರಗಳನ್ನು ಒಂದು ನಯಾ ಪೈಸಾ ಕರೆಕ್ಟ್ ಇತ್ತು ಅಂದ್ರೆ ಮಾತ್ರ ನೀವು ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಇಲ್ಲಾಂದ್ರೆ ನಾನು ಹುಚ್ಚ ಅಂತ ತಿಳ್ಕೊಂಡು ಬೈದು ಬಿಟ್ಟರು ಪರವಾಗಿಲ್ಲ. ನೀವು ಆಲೋಚನೆ ಮಾಡ್ರಿ, ಈ ದೇಶದಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಸಲುವಾಗಿ ಸ್ಥಾಪಿತ ಕಾಂಗ್ರೆಸ್ಸಿಗೆ ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕಾಂಗ್ರೆಸ್ಸಿಗೆ ಸಂಬಂಧ ಇಲ್ಲ. ಎಷ್ಟೋ ಸಲ ಕಾಂಗ್ರೆಸ್ ವಿಭಜನೆ ಆಗಿ 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 ಕಾಂಗ್ರೆಸ್ ಆಗಿ ಈಗ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಕಾಂಗ್ರೆಸ್ಸಿಗೆ ಭಾರತದ ಸ್ವತಂತ್ರ ಸಲುವಾಗಿ ಮಾಡಿದ ಕಾಂಗ್ರೆಸ್ ಅಲ್ಲ. ಅದು ದೇಶ ತ್ಯಾಗ ಬಲಿದಾನ, ಬ್ರಿಟಿಷ್ ಈ ದೇಶದಿಂದ ಹೋಗಬೇಕು, ದೇಶ ಪ್ರೇಮ, ಪ್ರಾಮಾಣಿಕತೆ, ಈ ಎಲ್ಲ ವಿಚಾರಗಳು ಆ ಕಾಂಗ್ರೆಸ್ನಲ್ಲಿತ್ತು. ಈ ಕಾಂಗ್ರೆಸ್ನಲ್ಲಿ ಇವರು ನಾಯಕರ ವಿಚಾರಧಾರೆ ತುಷ್ಟೀಕರಣ, ಅಧಿಕಾರ ಹೇಗೆ ಮಾಡಬೇಕು, ದೇಶದಲ್ಲಿ ದಂಗೆಗಳಾದ್ರೂ ಪರವಾಗಿಲ್ಲ, ಏನೇ ಆದ್ರೂ ಪರವಾಗಿಲ್ಲ, ಹುಕ್ಕಾರ್ ಕುಕ್ ನಮ್ಮ ಅಧಿಕಾರ ಕೈಯಲ್ಲಿ ಇರಬೇಕು, ಸ್ವಿಚ್ ಬ್ಯಾಂಕ್ ನಲ್ಲಿ ರೊಕ್ಕ ಇಡಬೇಕು, ವಿಪರೀತ ಹಣ ಗಳಿಸಬೇಕು, ಜನರನ್ನ ಮೋಸ ಮಾಡಬೇಕು, ಗ್ಯಾರಂಟಿಗಳಂತ ಹೇಳ್ಬೇಕು, ಏನೇ ಹೇಳಿ ಅಧಿಕಾರದಲ್ಲಿ ಬರಬೇಕು ಎಂಬುದೇ ಇವ್ರದೊಂದು ಧ್ಯೇಯ. ರಾಹುಲ್ ಗಾಂಧಿ ವಿಚಾರಧಾರೆ ನೀವು ನೋಡ್ರಿ. ನೀವು ಅದ್ರ ಬಗ್ಗೆ ನಾನೇನು ಹೆಚ್ಚು ವಿವರವಾಗಿ ಹೋಗೋದಿಲ್ಲ. ದಿನನಿತ್ಯ ಟಿವಿಗಳಲ್ಲಿ ಇದರಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಹಾನಿಕಾರಕವಾದಂತ ಒಂದು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಇವರು ಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್. ನಾವು ತೆಲಂಗಾಣದಿಂದ ಸೋನಿಯಾ ಗಾಂಧಿ ಅವರಿಗೆ ಕುಟುಂಬಕ್ಕೆ ತೊಂದರೆ ಬಂದಿದೆ ಅಂದ್ರ 1,000 ಕೋಟಿ ರೂಪಾಯಿಗಳನ್ನು ಕಳಿಸ್ಲಿಕ್ಕೆ ಕಾಂಗ್ರೆಸ್ದವರು ಸಿದ್ಧ ಇದ್ದೀವಿ. ಓಪನ್ ಆಗಿ ಮೊನ್ನೆ ಹೇಳಿದ್ರು, ಎಲ್ಲಾ ಕಡೆ ಅದ್ರ ಚರ್ಚೆ ಆಯ್ತು. ಅವ್ರಿಗೆ ಏನಂತದ್ದು ಆಪತ್ತು ಬಂದದೋ ಏನ್ ಬಂದದೋ ಗೊತ್ತಿಲ್ಲ, 1,000 ಕೋಟಿ ರೂಪಾಯಿಗಳನ್ನ ನಾವು ಕಾಂಗ್ರೆಸ್ದವರು ಇಲ್ಲಿಂದ ಕಳಿಸ್ತೀವಿ ಅಂತ ಹೇಳಿ ಅವರು ಇದೇ ರೀತಿ ಭಾಷಣಗಳು ಮಾಡ್ತಾ ಜನರಲ್ಲಿ ಡಿಫರೆನ್ಸಸ್ ಹುಟ್ಟಿಸ್ತಕ್ಕಂಥದ್ದೇ ಅವ್ರದ್ದು ಡಿವೈಡ್ ಅಂಡ್ ರೂಲ್ ಬ್ರಿಟಿಷ್ ಪಾಲಿಸಿ ಏನಿತ್ತು ಆ ಪಾಲಿಸಿ ಕಾಂಗ್ರೆಸ್ ಅಡಾಪ್ಟ್ ಮಾಡ್ಕೊಂಡಿದೆ. ಮುಸ್ಲಿಂ 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 ಅದನ್ನೇ ಹೇಳ್ತಾ ಇದೆ. ನಮಗೆ ಮುಸ್ಲಿಮರ ಬಗ್ಗೆ ವಿರೋಧ ಇಲ್ಲ. ಅವರು 140 ಕೋಟಿ ಭಾರತೀಯರು ಎಲ್ಲ ಒಂದೇ ಅಂತ ಹೇಳಿ ಹೇಳ್ತಕ್ಕಂಥ ಪಕ್ಷ ನಮ್ದು ಭಾರತೀಯರು. ಆದ್ರೆ ಕಾಂಗ್ರೆಸ್ ನಲ್ಲಿ ಆ ಉದ್ದೇಶ ಇಲ್ಲ. ನೀವು ಒಂದು ಸಣ್ಣ ಉದಾಹರಣೆ ನೋಡ್ರಿ. ಸುಪ್ರೀಂ ಕೋರ್ಟು ರಾಮ ಮಂದಿರ ನಿರ್ಮಾಣ ಮಾಡಬೇಕು, ಅಲ್ಲಿ ರಾಮ ಮಂದಿರನೇ ಕಟ್ಟಬೇಕು ಅಂತ ಹೇಳಿದಾಗ ದೇಶದಲ್ಲಿ ಯಾವ ಮುಸ್ಲಿಮರು ಗದ್ದಲೆಗಳು ಮಾಡಲಿಲ್ಲ, ಎಲ್ಲಿಯೂ ಒಂದು ಸತ್ಯಾಗ್ರಹಗಳಾಗಲಿಲ್ಲ. ಇದುವರೆಗೆ ಓವೈಸಿ ಸಹಿತ ಒಂದು ಧರ್ನಾ ಸತ್ಯಾಗ್ರಹಗಳನ್ನ ಮಾಡಿಲ್ಲ. ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಮಾಡ್ಕೊಳ್ಬಿಡ್ರಿ ಅಂತಂದ್ರು. ಆದ್ರೆ ಕಾಂಗ್ರೆಸ್ ಕೊನೆವರೆಗೆ ಅದರ ಪ್ರಾಣ ಪ್ರತಿಷ್ಠಾಪನೆವರೆಗೆ ವಿರೋಧ ಮಾಡಿತು. ಪ್ರಾಣ ಪ್ರತಿಷ್ಠಾಪನೆಗೆ ಬರಲಿಲ್ಲ. ಇವತ್ತಿಗೆ ಕಾಂಗ್ರೆಸ್ ನಾಯಕರಲ್ಲಿ ಬಹಳಷ್ಟು ಜನರು ಹೋಗೇ ಇಲ್ಲ. 90%. ರಾಹುಲ್ ಗಾಂಧಿ ಅಂಕರು ಪ್ರಶ್ನೆನೇ ಬರೋದಿಲ್ಲ. ಈ ಕಾಂಗ್ರೆಸ್ದವರು 3 ಸಲ 4 ಸಲ ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ ಬಾಬರಿ ಮಸೀದ್ಗೆ ಹೋಗಿ ಅಲ್ಲಿ ಬಾಬರಿ ಸಮಾಧಿಗೆ ಚಾದರ್ ಹೊದಿಸಿ ಬಂದಿದ್ದಾರೆ. ರಾಮ ಮಂದಿರಕ್ಕೆ ಅವರು ಒಮ್ಮೆ ಬರೋದಿಲ್ಲ. ರಾಹುಲ್ ಗಾಂಧಿ ಬಾಯಿಲಿಂದ ಜೈ ಶ್ರೀರಾಮ್ ಬರೋದಿಲ್ಲ. ರಾಹುಲ್ ಗಾಂಧಿ ಬಾಯಿಲಿಂದ ಭಾರತ್ ಮಾತೆಗೆ ಜೈ ಬರೋದಿಲ್ಲ. ನೀವ್ ಎಂದಾದ್ರೂ ಕೇಳಿದಿರಿ ನೋಡ್ರಿ, ಅವ್ರಿಗೆ ಅದ್ರ ವಿರೋಧನೇ ಅದ, ವಿರೋಧ ಆತ ಸ್ಪಷ್ಟವಾಗಿ ಹೇಳ್ತಾನೆ. ನನ್ನಲ್ಲಿ 1,000 ಕೋಟಿ ರೂಪಾಯಿಗಳವ, ಇಲ್ಲಿ ದೇಶ ಏನಾಗ್ತದೆ ನನಗೆ ಬೇಕಾಗಿಲ್ಲ. ಒಂದು ಸಮಯ ಬಂತಂದ್ರೆ ನಾನು ಇಂಗ್ಲೆಂಡ್ ಅಮೆರಿಕಕ್ಕೆ ಹೋಗ್ಬಿಡ್ತೀನಿ, ನೀವ್ ಏನಾನ ಸಾಯ್ರಿ, ಹೊಡೆದಾಡ್ ಸಾಯ್ರಿ. ರಾಹುಲ್ ಗಾಂಧಿ ಜೊತೆ ಕೆಲಸ ಮಾಡ್ತಕ್ಕಂಥ ಇಂದಿರಾ ಗಾಂಧಿ, ನೆಹರೂನ್ ಜೊತೆ ಕೆಲಸ ಮಾಡಿದವರು ಅನೇಕ ಜನರು 50 ವರ್ಷ ಕಾಂಗ್ರೆಸ್ ದಲ್ಲಿ ಇದ್ದವರು ಇವತ್ತಿನ ದಿವಸ ಕಾಂಗ್ರೆಸ್ ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ. ಗುಲಾಂ ನಬಿ ಆಜಾದ್ ಆಗಲಿ, ಜ್ಯೋತಿರಾದಿತ್ಯ ಸಿಂಧ್ಯಾ ಆಗಲಿ, ಪ್ರಮೋದ್ ಆಚಾರ್ಯ ಆಗಲಿ, ಹೇಮಂತ್ ಬಿಸ್ವ ಶರ್ಮಾ ಆಗಲಿ, ಇವರೆಲ್ಲ ಕಾಂಗ್ರೆಸ್ನವರು, ಮಹಾನ್ ಮಹಾನ್ ನಾಯಕರು, ಎಲ್ಲ ಕಾಂಗ್ರೆಸ್ ಬಿಟ್ಟು ಬಂದಿದ್ದಾರೆ. ಪ್ರಮೋದ್ ಆಚಾರ್ಯ ದೊಡ್ಡ ಚಿಂತಕರು, ಕಾಂಗ್ರೆಸ್ ಮಾಜಿ ಸ್ಪೋಕ್ಸ್ಮನ್. ಅವರು ಹೇಳಿದ ಮಾತು, ರಾಹುಲ್ ಗಾಂಧಿಗೆ ಒಂದು ಮಾನಸಿಕ ಬಿಮಾರಿ ಅದ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಗಿದ್ದು, ಆತಗ ಬಿಮಾರಿ ಅಲ್ಲ, ದೇಶಕ್ಕೆ ಆತ ಒಂದು ಬಿಮಾರಿ ಇದ್ದಾನ. ದೇಶಕ್ಕೆ ಒಂದು ಭಯಂಕರ ಪರಿಸ್ಥಿತಿ ತರ್ತಾನ ರಾಹುಲ್ ಗಾಂಧಿ ಅಂತ ಹೇಳಿ.
ಕಿರಣ್ ರಿಜಿಜು ಅವ್ರು ಹೇಳ್ತಾರ ಈತ ನಕ್ಸಲಿಗಳಿಗೆ ಸಂಬಂಧದ, ಈತ ಆತಂಕವಾದಿಗಳ ಜೊತೆಗೆ ಸಂಬಂಧ ಇಟ್ಟುಕೊಂಡಿದ್ದಾನ, ಈತ ಏನಪ್ಪಾ ಅಂತಂದ್ರ ಖಲಿಸ್ತಾನ್ದವ್ರ ಜೊತೆಗೆ ಸಂಬಂಧ ಇಟ್ಟಿದ್ದಾನ, ಚೈನಾ, ಇಂಗ್ಲೆಂಡ್, ಅಮೆರಿಕಾದಲ್ಲಿ ಹೋದಾಗ ದೇಶದ ವಿರೋಧ ಮಾಡ್ತಾನ, ಪಾರ್ಲಿಮೆಂಟ್ ನಲ್ಲಿ ಮೊನ್ನೆ ಮೋದಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೆಣ್ಮಕ್ಕಳಿಂದ ತಯಾರು ಮಾಡಿದ್ರು, ಅನ್ಪಾರ್ಲಿಮೆಂಟ್ ಶಬ್ದಗಳನ್ನ ಮಾತಾಡ್ತಾನ. ಇಂತಹ ಅಪೋಸಿಷನ್ ಲೀಡರ್ ನಮ್ಮ ದೇಶ ಎಂದು ನೋಡಿಲ್ಲ. 50 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಒಮ್ಮೆ ಸಹಿತ ಅವರು ಇಂದಿರಾ ಗಾಂಧಿ ಬಗ್ಗೆ ಆಗಲಿ, ರಾಜೀವ್ ಗಾಂಧಿ ಬಗ್ಗೆ ಆಗಲಿ ಅಪಶಬ್ದ ಬಂದಿಲ್ಲ. ಪ್ರಧಾನ ಮಂತ್ರಿ ಮಹೋದಯ ಅಂತೇ ಹೇಳ್ತಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಆದ್ರೆ ಈ ರಾಹುಲ್ ಗಾಂಧಿ ಮಾತಾಡೋದು ನೋಡ್ರಿ, ಚೋರ್, ಡಾಕು, ನರೇಂದರ್, ಸರೆಂಡರ್, ಆತನ ನೀಚ್, ಕಮೀನೆ, ಕುತ್ತೆ, ಮೌತ್ಕಾ, ಸೌದಾಗರ್, ಏನೇನು ಶಬ್ದಗಳು. ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್, ಪವರ್ ನಲ್ಲಿ ಇರ್ತಕ್ಕಂಥ ಒಂದು ರಾಜಕೀಯ ನಾಯಕರಿಗೆ ಈ ರೀತಿ ಮಾತಾಡಿದ್ರು. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬಾರದಂತ ಯಾರಿಗಿಲ್ಲ, ಆತಗೆ ಅಧಿಕಾರದ ನಮ್ಮ ಸಂವಿಧಾನ ಪ್ರಕಾರ ಆಗಲಿ, ಜನರಲ್ಲಿ ಬಂದು ಕೆಲಸ ಮಾಡಿ ಅಧಿಕಾರ ಮಾಡಬೇಕೆ ಹೊರತು ಈ ರೀತಿ ದೇಶದ ಎಲ್ಲ ಕೆಲಸಗಳು. ಮೊನ್ನೆ AS ಸಮಿಟ್ ಆಗಿತ್ತು ದಿಲ್ಲಿಯಲ್ಲಿ, ಬಟ್ಟೆಗಳನ್ನು ಬಿಚ್ಚಿ ಮೈ ಮೇಲೆ ಬಟ್ಟೆಗಳನ್ನು ತೆಗೆದು ಅದಕ್ಕೆ ಅಲ್ಲಿ ಹೋಗಿ ವಿರೋಧ ಮಾಡಿದ್ರು. ನಮ್ಮ ದೇಶದ ಛವಿ ಬೇರೆ ದೇಶಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೆಡ್ತದ ನೋಡ್ರಿ, ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಅದಕ್ಕೆ ಮೋದಿ ಅವರು ಆವೇಶದಿಂದ ಹೇಳಿದ್ರು, ಕಾಂಗ್ರೆಸ್ तो पहले ही नंगा था, ये नंगा होने की क्या जरूरत है ಅಂತ. ಈ ಜನರನ್ನ ವಿಚಾರಧಾರೆ ಈ ರೀತಿ ತಯಾರು ಮಾಡ್ತಾ ಇದ್ದಾನೆ. ಇಲ್ಲಿ ಇರ್ತಕ್ಕಂಥ ಆತಂಕವಾದಿಗಳು ಅಂತಂದ್ರೆ ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂತ ಹೇಳಿದವರು ಜೊತೆಗೆ ಹೋಗಿ ನಿಂದಿರ್ತಾ ಇದ್ದಾನೆ ರಾಹುಲ್ ಗಾಂಧಿ. ಖಲಿಸ್ತಾನ್ದವ್ರ ಜೊತೆಗೆ ನಿಂದಿರ್ತಾ ಇದ್ದಾನೆ. ಎಲ್ಲ ಕಡೆ ದೇಶದ ವಿರೋಧ ಕೆಲಸ ಮಾಡೋದು, ಗದ್ದಲಿ, ಅರಾಜಕತೆ. ಒಮ್ಮೆ ಸಹಿತ ನಮ್ದು ಹಿಂದೂಗಳ ಮೇಲೆ ಅಟ್ಯಾಕ್ ಆದಾಗ ಇದು ತಪ್ಪು ಅಂತ ಹೇಳಿಲ್ಲ. ಬಾಂಗ್ಲಾದೇಶದಲ್ಲಿ ನರಮೇಧ ಆಯ್ತು, ಹಿಂದೂಗಳ ಸಂಹಾರ ಆಯ್ತು, ಒಂದು ಶಬ್ದ ರಾಹುಲ್ ಗಾಂಧಿ ಬಾಯಿಲಿಂದ ಬಂದಿಲ್ಲ ಹಿಂದೂಗಳಿಗೆ ಇದಾಯ್ತು ಅಂತ ಹೇಳಿ. ಇಲ್ಲಿ ನಾವು ಹಿಂದೂ ಮುಸ್ಲಿಮನ ವಿರೋಧ ಮಾಡ್ತಾ ಇಲ್ಲ. ಈ ದೇಶದ 140 ಕೋಟಿ ಭಾರತೀಯರು ನಾವೆಲ್ಲ ಅಣ್ಣ ತಮ್ಮಂದಿರು. ಈ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಶಾಂತಿಯುತವಾಗಿ ಬಾಳಬೇಕೆಂಬುದೇ ಭಾರತೀಯ ಜನತಾ ಪಾರ್ಟಿ ಒಂದು ಉದ್ದೇಶ ಅದ. ಆದ್ರೆ ಇವರು ಡಿವೈಡ್ ಮಾಡಿ, ಜನರನ್ನ ಇದು ಮಾಡಿ, ದೇಶದಲ್ಲಿ ಅರಾಜಕತೆ ಹುಟ್ಟಿಸಿ ಈ ರೀತಿ ಎಲ್ಲ ಗದ್ದಲಿಗಳು ಮಾಡ್ತಕ್ಕಂಥ ವಿಚಾರದ ಕಾರಣ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು. ಇದರ ಕನಸು ಮಹಾತ್ಮ ಗಾಂಧಿ ಅವರು ಕಂಡಿದ್ರು, NT ರಾಮಾರಾವ್ ಕಂಡಿದ್ರು. ಅದಾದ ನಂತರ ಈ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕಾಂಗ್ರೆಸ್ ಮುಕ್ತ ಭಾರತ್, ಕಾಂಗ್ರೆಸ್ ವಿಚಾರಧಾರ ಹೋಗ್ಬೇಕು. ಬಹಳ ಡೇಂಜರಸ್ ಅದ. ಈಗ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಏನೋ ಅಧಿಕಾರದ ನಮ್ಗೆ MLA MP ಗಳು ಕೂನ ಇದ್ದಾರೆ, ನಮ್ಗೆ ಕಾಂಗ್ರೆಸ್ ನಿಂತ ಕಾಂಟ್ರಾಕ್ಟ್ ಸಿಗ್ಲಿಕ್ಕತ್ತವ, ಯಾವ್ದೋ ಲಾಭಗಳು ಫ್ರೀ ಸಿಗ್ಲಿಕ್ಕತ್ತವ ಅಂತ ಹೇಳಿ ನಾವು ಆಲೋಚನೆ ಮಾಡಬಾರದು. ಕಾಂಗ್ರೆಸ್ ಬಗ್ಗೆ ಬಹಳ ವಿಚಾರ ಮಾಡಿ ನೀವು ನಿರ್ಣಯ ತಗೊಳ್ರಿ. ಕಾಂಗ್ರೆಸ್ ಮುಕ್ತ ಭಾರತ ನೀವೆಲ್ಲರೂ ಸಹಕಾರ ಮಾಡಿ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ.